ಯಾವುದೇ ಗ್ರಾಮ ಆಗಲಿ, ಯಾವುದೇ ಸ್ಥಿತಿ ಆಗಲಿ ಬಂಧುಗಳೇ, ಸಾಮಾಜಿಕವಾದ ಪ್ರಜ್ಞೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ. ಈಗ ಮೊನ್ನೆ ತುಮಕೂರಲ್ಲಿ ಒಂದು ಘಟನೆ ನಡೆದಿದೆ. ತುಮಕೂರಲ್ಲಿ ಅದೇ ಗ್ರಾಮದಲ್ಲಿ ಹುಟ್ಟು ಬೆಳೆದಂತ ಪರಿಶಿಷ್ಟ ಜಾತಿಯ ನವದಂಪತಿಗಳು ದೇವಸ್ಥಾನಕ್ಕೆ ಹೋದ್ರು ಅಂದ್ಬಿಟ್ಟು ನನ್ನ ಮೈ ಮೇಲೆ ಅರ್ಸಂ ಬಂದವಳೆ ಅಂದ್ಬಿಟ್ಟು ಪುಣ್ಯಾತ್ಮ ಆಚೆಗೆ ಹೋಗ್ಬೇಕು ನೀವು, ನಾನು ಒಳಗೆ ಬಿಡುದಿಲ್ಲ ನಿಮ್ಮ ಅಂತ ಕುಣಿದು ಕುಪ್ಪಳಿಸಿ ಪಾಪ ಆ ನವವಧುವರೆಗೆ ಅಪಮಾನ ಮಾಡೋರು. ಅವ್ರೇನೋ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಹೋದ್ರು. ಯಾರೋ ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ರು ಮೊಬೈಲ್ಗೆ. ಈಗ ಅರ್ಸಮ್ಮನ ಪೂಜಾರಪ್ಪನ ಹಿಡ್ಕೊ ಹೋಗಿ ಒಳಕ್ಕೆ ಹಾಕವ್ರೆ. ಬುಡ್ಸ್ಕೊ ಬರೋಕೆ ಅರ್ಸಮ್ನೂ ಇಲ್ಲ, ಮಾರಮ್ಮನೂ ಇಲ್ಲ. ಈಗ ಅವ್ರ ಮನೆಯವರು ಒದ್ದಾಡ್ತಾ ಕೂತವ್ರು ಲಾಯರ್ ಹಿಡ್ಕೊಂಡು ಹೆಂಗಪ್ಪ ಬುಡ್ಸೋದು ಇವನ ಅಂತ. ಮೈ ಮೇಲಿದ್ದ ಅರ್ಸಮ್ಮ ಈಗ ಯಾಕೆ ಬುಡ್ಸ್ಲಿಲ್ಲ? ಇನ್ನು ಎಷ್ಟು ಅವಿವೇಕಿಗಳ ಜೊತೆ ಬದುಕ್ತಾವೆ ನೋಡಿ ನಾವು. ದಯಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಎಲ್ಲ ಕೂತ್ಕೊಂಡು ಸಾಮಾಜಿಕ ಪ್ರಜ್ಞೆ ಮೂಡಿಸ್ಬೇಕು. ಕೆಲವರು ಅಳುಬರವ್ರೆ, ಅವ್ರಿಗೆ ತಿಳುವಳಿಕೆ ಕಮ್ಮಿ. ಓದಿರುವಂತ ವಿದ್ಯಾವಂತರು ಹೇಳ್ಬೇಕು, ಇದು ಭಕ್ತಿ, ಇದು ಹಬ್ಬ, ಇಲ್ಲಿ ಎಲ್ಲರೂ ಒಂದೇ ನೋಡಿ. ನಮ್ಮ ಚೀರ್ನಳ್ಳಿಲಿ ಸರ್ವ ಧರ್ಮ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗವ್ರು ಇವತ್ತು. ಯಾಕೆ? ಆ ತಾಯಿಗೋಸ್ಕರ, ಮಸಣಮ್ಮನಿಗೋಸ್ಕರ, ಹುರ್ಗಮ್ಮನಿಗೋಸ್ಕರ. ಅವಳು ಮುಂದೆ ನಾವ್ಯಾರೋ? ಅಧಿಕಾರ ಯಾಕೆ, ಹಣ ಯಾಕೆ, ಜಾತಿ ಯಾಕೆ? ಇಲ್ಲೆಲ್ಲ ಪ್ರೀತಿ ಒಂದೇ ಮುಖ್ಯ ಅಂತ ಇವತ್ತು ಮಾಡ್ತಾವ್ರು ನೋಡಿ ಹಬ್ಬ. ಇದಾಗಬೇಕು. ಇವತ್ತು 25,000 ಜನಕ್ಕೆ ಅನ್ನ ಹಾಕ್ತಾರೆ. ಅದಕ್ಕೆ ದಯಮಾಡಿ ದೇವ್ರಿಗೆ ಯಾರ ಕೈ ಮುಗಿಬೋದು ಗೊತ್ತಾ? ಯಾರ ದೇವಸ್ಥಾನದೊಳಗೆ ಬರ್ಬೋದು ಗೊತ್ತಾ? ಮನುಷ್ಯ ಯಾರ್ಯಾರು ಅವ್ರೆ ಎಲ್ರು ಬರ್ಬೋದ್ರಿ. ದನಗಳು ಬರ್ಬೋದಂತೆ. ಬಸವನ್ನ ಹಿಡ್ಕೊಂಡು ಹೋಯ್ತೀವಿ ದೇವಸ್ಥಾನದೊಳಗೆ ನಾವು, ಬಸವಪ್ಪ ದೇವರು ಅಂತೀವಿ. ಆದ್ರೆ ಮನುಷ್ಯನ್ ದೂರ ಇರು ಅಂತೀವಲ್ಲ, ಎಷ್ಟು ಕೀಳು ಮನಸ್ಥಿತಿಲಿ ಬದುಕ್ತಾವೆ ನಾವು. ಯೋಚಿಸ್ಬೇಕಿದ್ನ. ಅದಕ್ಕೆ ದಯಮಾಡಿ ಬಂಧುಗಳೇ, ಸಾಮಾಜಿಕ ಪ್ರಜ್ಞೆ ಇರಲಿ, ದೈವ ಭಕ್ತಿ ಇರಲಿ, ಸಮಾಜದ ಅಸಮಾನತೆ ತೊಲಗು ಹೋಗಲಿ. ಇಂಥ ಜಾತ್ರೆ, ಇಂಥ ಹಬ್ಬ, ಇಂಥ ಕೊಂಡ, ಇಂಥ ಉತ್ಸವದಿಂದ ನಾವೆಲ್ಲರೂ ಒಂದಾಗೋಣ. ಒಂದಾಗೋದು ಇದೇನೇ ರೀ, ಸುಮ್ಮನೆ ಒಂದಾಗೋದಿಲ್ಲ. ಒಂದೇ ಕೆರೆ ಒಳಗೆ ಇದ್ಕೊಂಡು ನೀನ್ ಬೇರೆ ನಾನು ಬೇರೆ ಅನ್ನೋದು, ಊರೊಳಗೆ ಇದ್ಕೊಂಡು ನಿನ್ ಜಾತಿ ಬೇರೆ ನನ್ನ ಜಾತಿ ಬೇರೆ ಅಂದ್ರೆ ಎಲ್ಲೂ ಒಂದಾಗ್ತೀವಿ. ಅದಕ್ಕೆ ದಯಮಾಡಿ ಇಂಥ ಸಮಾರಂಭಗಳು ಹೆಚ್ಚೆಚ್ಚು ನಡೀಲಿ, ಎಲ್ಲರ ಮನಸ್ಸು ಒಂದಾಗ್ಲಿ, ದ್ವೇಷಾದಿಗಳು ದೂರ ಆಗಲಿ, ಸಮಾಜದ ಪ್ರಜ್ಞೆ ಮೂಡಲಿ, ಜಾತೀಯತೆ ತೊಲಗಲಿ. ದೇವರು ಅಂದ್ರೆ ಒಂದೇ. ಆ ತಾಯಿ ಹುರ್ಗಮ್ಮ, ಮಸಣಮ್ಮ, ನಾವು ಭಕ್ತರು, ಇಲ್ಲಿ ಯಾರು ವಿಶೇಷ ಇಲ್ಲ. ಅಡುಗೆ ಮಾಡೋ ಭಟ್ರು, ಪದಾಡೋ ಕಲಾವಿದರು, ಸಾಮ್ಯಾನ ಹಾಕೋರು, ಬಂದ್ ಶಾಸಕರು, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲರೂ ಕೈನ ಮುಗಿಬೇಕಲ್ವಾ? ದೇವಿ ಮುಂಚೆ ನಾವು ಮುಗಿಯಂಗಿಲ್ಲ ಬಿಡ್ರಿ. ನಾವು ಪದಾಡೋರು, ನಾವು ದೇವರು ಕಾಯ್ತದ. ಅದಕ್ಕೋಸ್ಕರ ದೇವರ ಮುಂದೆ ನಾವೆಲ್ಲ ಒಂದೇ. ಹಬ್ಬ ಮಾಡೋ ಉದ್ದೇಶನೇ ಅದಕ್ಕೆ. ಎಲ್ರ ಮನಸ್ಸು ಒಂದಾಗ್ಲಿ. ತುಮಕೂರಲ್ಲಿ ನಡೆದಂತ ಕೆಟ್ಟ ಘಟನೆ ಮತ್ತೆ ನನ್ನ ನಾಡಲ್ಲಿ ಮರುಕಳಿಸ್ತೇ ಹೋಗ್ಲಿ, ನಾಚಿಕೆ ಆಗ್ತದೆ ಅಂತ ಘಟನೆ ನೋಡಿದ. ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಕೊಡುವ ಕಂಡಾಯ, ಭಾಗ್ಯ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಭಕ್ತಿ ಕೊಡುವ ಕಂಡಾಯ, ಭಾಗ್ಯ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಬಬೆಗೊಳ್ಳಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರು, ತರೆಗೆ ಇಳಿದು ಬರುವರು. ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಕೊರವನ ಕಟ್ಟೆ ಕಂಡಾಯ, ಭಾಗ್ಯ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ.
ಗೊಬ್ಬರ ಕಟ್ಟೆ ಕಂಡಾಯ, ಮಧ್ಯ ಕೊಡುವ ಕಂಡಾಯ, ಆನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ, ಮನೆ ಮನೆ ದೇವರಾದರು, ಮಂಡ್ಯದ ಸ್ವಾಮಿ ಮಡಕೆ ಒಡೆಯರಾದರು, ತರೆಗೆ ಇಳಿದು ಬಂದರು. ಸಿದ್ದಯ್ಯ 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 ಸ್ವಾಮಿ ಬಂದರು, ನಮ್ಮೂರಿಗೆ ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಎಡಗಡೆಗೆ ಚಪಾಲಿ, ಬಲಗಡೆಗೆ ಚೆನ್ನ ಜಮ, ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯ ಪಾಲಾಡು ಅಂದ ನೋಡಿರೋ, ಪಾಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು, ನಮ್ಮೂರಿಗೆ ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು, ಭಾರಿ ಕಂಡಾಯ ತಂದರು. ಸಿದ್ದಪ್ಪ ಜೇ, ಮಾದಪ್ಪ, ಕಾಲಭೈರವ, ವೀರಭದ್ರೇಶ್ವರ. ಎಲ್ಲರಿಗೂ ಕೂಡ ಶುಭಪ್ರದವಾಗ್ಲಿ. ಬೇಡಕಂಡ್ರವ ಎಲ್ಲೇ ಕೂತ್ಗಳಿಂದ್ರ ಹೋಗಿ ಬೆನ್ನಿಶ ನಿಂತ್ಕೊಬಿಟ್ರಲ್ಲವ. ಇರ್ಲಿ ಪರವಾಗಿಲ್ಲ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಎಲ್ರಿಗೂ ಕ್ಲೀನ್ ಆದ್ಮೇಲೆ ಅಲ್ಲಿ ಪಂಕ್ತಿ ಕ್ಲೀನ್ ಆಗಬೇಕು. ಬಡ್ಸರು ತೊಂದರೆ ಆಗಬಾರ್ದಮ್ಮ. ಅಣ್ಣಂದ್ರು ಎಲ್ಲ ಸಹೋದರರು ಸಹಕರಿಸಿ ನಿಧಾನವಾಗಿ ಪ್ರಸಾದ ಸ್ವೀಕಾರ ಮಾಡಿ. ಏನಾಗ್ಬಿಡ್ತು ಅಂದ್ರೆ, ಮೊದಲು ದೇವಸ್ಥಾನ ತಾವು ಊಟ ಹಾಕೋರು, ಯಾವ ಟೇಬಲು ಇಲ್ಲ, ಸಾಮಾನು ಇಲ್ಲ, ಚೇರು ಇಲ್ಲ, ನೆಲದ ಮೇಲೆ ಊಟ. ಮಣ್ಣು ಕಲ್ಲು ಮುಳ್ಳು ಏನೂ ಲೆಕ್ಕ ಆಗ್ತೆಯ, ಶಿವನೇ ಅಂತ ಕೂತ್ಕೊಂಡು ಅಚ್ಚುಕಟ್ಟಾಗಿ ಒಂದು ಪಂಕ್ತಿ ಉಂಡೆ ಹೇಳೋದಕ್ಕೆ ಅರ್ಧ ಗಂಟೆ ಆಗೋದು. ಈಗ ಮದುವೆ ಚೌಟ್ರಿಗೆ ಹೋಗಿ ನೋಡಿ, 5-5 ನಿಮಿಷಕ್ಕೊಂದೊಂದು ಪಂಕ್ತಿ ಉಂಡೆ ಹೇಳ್ತಾರೆ. ಯಾರು ಅನ್ನವ ತಿಂತಾ ಇಲ್ಲ, ನುಂಗ್ತಾವ್ರೆ ಎಲ್ರೂ. ಎಲ್ಲಿ ತಿನ್ನೋಕಾದ ಹಿಂಗೆ ಹೋಗಿ ನಿಂತ್ಕೊಂಡ್ರೆ ಇಂಚಾರೆ, ಎದೆ ಮೇಲೆ ನಿಂತ್ಕೊಂಡಂಗೆ ಹೋಗಿ ಇಂಚಾರೆ ಒತ್ತರಿಸ್ಕೊಂಡು ಊಟ ಮಾಡಿ ಅಂದ್ರೆ ಹೆಂಗ ಊಟ ಮಾಡೋರು. ಒಬ್ರು ಬಾತ್ ತಿಂತವ್ರೆ, ಇನ್ನೊಬ್ರು ಅಲ್ಲೇ ಮಜ್ಜಿಗೆನ ಉಂಟ ಕೂತವ್ರೆ. ಅನ್ನ ಯಾವಾಗ ತಂದ್ರು ಅಂದ್ರೆ ನೋಡೇ ಇಲ್ಲ, ಅಷ್ಟೊತ್ತು ಕೂತ್ಕೊಂಡು ಹೊಂಟೋರು. ದಯಮಾಡಿ ಸಾವಕಾಶ ಇರಲಿ, ಸಮಾಧಾನ ಇರಲಿ. ಇಡೀ ಗ್ರಾಮದ ಜನತೆಗೆ, ಅಕ್ಕಪಕ್ಕದ ಗ್ರಾಮದ ಜನತೆಗೆ ಇವತ್ತು ನಾವು ತಾಯಿ ಸೇವೆ ಮಾಡಿ ಪ್ರಸಾದವನ್ನು ಉಣಬಡಿಸಬೇಕು ಅನ್ನೋದು ನಮ್ಮ ದೊಳ್ಳೆಗೌಡರು ಕುಟುಂಬದವರ ಒಂದು ಪ್ರೀತಿ ಬಂಧುಗಳೇ. ಅದನ್ನು ಸ್ವೀಕಾರ ಮಾಡಿ ಅನ್ನದಾತೋ ಸುಖೀಭವ ಅಂದ್ಬಿಡ್ರಿ. ಯಾರ ಮನೇಲಿ ಊಟ ಮಾಡಿದ್ರು ಸರಿನೇ ತಾಯಿ. ನಾವು ಯಾರ ಮನೆಗೆ ಊಟಕ್ಕೆ ಹೋಗ್ಬೋದು, ಇದೇ ಕಾರ್ಯಕ್ರಮ ಅಂತಿಲ್ಲ. ಯಾರದೇ ಮನೆ ಅನ್ನ ತಿಂದ್ರು ಅನ್ನದಾತೋ ಸುಖೀಭವ. ಅನ್ನ ಹಾಕದವನು, ಈ ಅನ್ನ ಬೆಳೆದಂತ ಪುಣ್ಯಾತ್ಮನ ಮನೆ ತಣ್ಣಗಿರ್ಲಿ, ರೈತನ ಮನೆ ಅಂತೇಳಿ ಆಶೀರ್ವಾದ ಮಾಡಬೇಕಾದ ನಮ್ಮ ಕರ್ತವ್ಯ. ಅದು ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಆನಂದವಾಗಲಿ, ಸಂತೋಷವಾಗಲಿ, ಹೆಚ್ಚೊಕ್ಕಲು ಭಾಗ್ಯವನ್ನು ಭಗವಂತ ಕೊಡಲಿ. ಪ್ರತಿನಿತ್ಯ ಕೂಡ ಇದೇ ರೀತಿ ಅಣ್ಣ ಹೇಳ್ತಾ ಇದ್ರು, ಪ್ರತಿನಿತ್ಯ ಹಬ್ಬ ನಡೆದಂಗೆ ನಡೀತಾ ಇದೆ ಕಣಪ್ಪ ನಮ್ಮೂರಲ್ಲಿ ಅಂತ. ಅದಾಗಬೇಕ್ರಿ, ಅದಾಗಬೇಕು. ಎಲ್ಲರ ಮನಸ್ಸು ಒಗ್ಗೂಡಬೇಕು, ಎಲ್ಲರ ಮನಸ್ಸಲ್ಲೂ ಏಕೋಭಾವನೆ ಬರಬೇಕು, ಭಿನ್ನತೆಗಳು ತೊಲಗಬೇಕು. ರಾಜಕಾರಣ ಮತ್ತೊಂದು ಮಗದೊಂದು ಬಂದಾಗ ಪರ ವಿರೋಧ ಇದ್ದದ್ದೇ. ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡ್ರೆ ಆಯ್ತು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಮ್ಮೂರು ಜಾತ್ರೆ ಅಂತ ಬಂದಾಗ, ನಮ್ಮೂರು ಕೊಂಡ ಅಂತ ಬಂದಾಗ, ನಮ್ಮೂರು ದೇವ್ರ ಕಾರ್ಯ ಅಂತ ಬಂದಾಗ ಅವೆಲ್ಲವನ್ನ ಮರೆತು ಯಾರು ಮುಂದಾಗ್ತಾರೋ ಅವ್ರಿಗೆ ಆ ದೈವ ಫಲ ಸಿಗತ್ತೆ ಬಂಧುಗಳೇ. ಇವತ್ತು ಕೂಡ ನಮ್ಮ ಮಣಿಗೆರೆ ಗ್ರಾಮ, ಮದ್ದೂರು ತಾಲೂಕಿನ ಮಣಿಗೆರೆ ಗ್ರಾಮ, ಭಾರತೀನಗರ ಸಮೀಪದ ಮಣಿಗೆರೆ ಗ್ರಾಮ, ಹಲವು ದೈವಗಳ ನೆಲವೀಡು ಮಣಿಗೆರೆ ಗ್ರಾಮ. ಈ ಗ್ರಾಮದಲ್ಲಿ ಅನಧಿಕಾರದಿಂದ ಕೂಡ ಇದ್ದಂಥ ಪಟ್ಲದಮ್ಮ ಕಬ್ಬಾಳಮ್ಮನ ದೇವಸ್ಥಾನವನ್ನ ಪುನರ್ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕರಿಸಿದ್ದೀರಿ. ನೀವು ಕೊಟ್ಟ ಹಣದ ಲೆಕ್ಕ ಅಲ್ಲ, ನೀವು ಕೊಟ್ಟ ಪ್ರೀತಿಯ ಲೆಕ್ಕ, ಇದು ನಿಮ್ಮ ಭಕ್ತಿಯ ಲೆಕ್ಕ. ಭವ್ಯವಾಗಿ ಆ ದೇವಾಲಯಗಳು ಮೂಡಿ ಬಂದಿದ್ದಾವೆ. ಪ್ರತಿನಿತ್ಯ ದರ್ಶನ ಮಾಡಿ, ಸಮಯಾವಕಾಶ ಸಿಕ್ಕಿದಾಗ ಪೂಜೆ ಮಾಡಿಸಿ, ನಿಮ್ಮ ಮಕ್ಕಳ ಕರ್ಕೊಂಬನ್ನಿ. ಎಲ್ಲರೂ ಮನೆ ಕುಂಡಿಸ್ತಾ ಇದ್ದೆ, ಅಯ್ಯೋ ಓದ್ಕೋ ಓದ್ಕೋ ಓದ್ಕೋ, ಅದೊಂದು ಬಿಟ್ರಿ ಇನ್ನೇನು ಹೇಳಿಸ್ತಾ ಇಲ್ಲ. ಹೊಲ ತೋರಿಸ್ತಿಲ್ಲ, ಗದ್ದೆ ತೋರಿಸ್ತಿಲ್ಲ, ತೋಟ ತೋರಿಸ್ತಿಲ್ಲ, ದೇವಸ್ಥಾನ ತೋರಿಸ್ತಿಲ್ಲ, ತಾತ್ ಸತ್ತೋದ್ರೆ ಮಕ ತೋರಿಸ್ತಿಲ್ಲ. ನೀವು ಸ್ಕೂಲ್ ಹಾಳಾಗೋಯ್ತದೆ ಅನ್ನೋದು ಒಂದೇ ಉದ್ದೇಶ ಇಟ್ಕೊಬಿಟ್ರಿ. ಸ್ಕೂಲ್ ಹಾಳಾಗೋದೇನು, ಓದ್ದೇ ಹೋದ್ರೆ ಒಂದಿನ ತಪ್ಪಿಸ್ಕೊಂಡ್ರಲ್ಲ. ಬಾಪ ತಾತ ಅಂತ ಕರ್ಕೊಂಡು ಹೋಗ್ಬೇಕು. ಏನು ಮಕ್ಕಳಿಗೆ ಹಿಂಸೆ ಕೊಡ್ತೀರಿ ಅಂದರೆ, ದಾವಣಗೆರೆಯಲ್ಲಿ 9ನೇ ಕ್ಲಾಸ್ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಆಗದೆ, ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಯ್ತದೆ, BP ಶುಗರ್ ಬರ್ತದೆ. ಯಾಕೆ ಗೊತ್ತಾ? ಆ ಪಟ್ಟಿ ಒತ್ತಡ. ಓದು ಓದು, ನನ್ನ ವಾರಗಿತ್ತಿ ಮಗ ಡಾಕ್ಟರ್ ಆಗವನೇ, ಅಯ್ಯೋ ತಿರುವಾಡ್ತಾಳೆ, ನೀನು ಆಗು ನೀನು ಆಗು, ಅವಳ ಮೀರಿಸ್ಬೇಕು, ಅವನ ಮೀರಿಸ್ಬೇಕು. ಯಾರನ್ನ ಮೀರಿಸ್ಬೇಕು? ಯೋಚಿಸ್ರಿ ಬಂಧುಗಳೇ, ದಯಮಾಡಿ ಯೋಚಿಸ್ರಿ.
ಮಕ್ಕಳ ಮೇಲೆ ಇಷ್ಟೊಂದು ಒತ್ತಡ ಹಾಕಬೇಡ್ರಿ. ಇಷ್ಟು ಒತ್ತಡ ಹಾಕದೊತ್ತಿಗೆ 20 ವರ್ಷಕ್ಕೆ ಅವ್ರ ಜೀವನನೇ ಮುಗೀತಾ ಇದೆ. BP ಶುಗರ್ ಬಂದು 9ನೇ ಕ್ಲಾಸ್ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಕಂಡ್ರೆ ಏನ್ರಿ ಅರ್ಥ? ಏನ್ ಅರ್ಥ? ಎಲ್ಲಿ ಬಂತದ್ದು? ಯಾಕಂಗಾಯ್ತು? ಒತ್ತಡ ಎಷ್ಟಿತ್ತು ಆ ಕಂದನಿಗೆ? ಆಲೋಚನೆ ಮಾಡಿ, ದಯಮಾಡಿ ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಮಕ್ಕಳನ್ನ ಸಂತೋಷವಾಗಿ ಬೆಳೆಸಿ, ಸಂಸ್ಕಾರವಂತರಾಗಿ ಬೆಳೆಸಿ. ವಿದ್ಯಾವಂತರ ಜೊತೆಗೆ ಸಂಸ್ಕಾರವಂತರಾಗಲಿ, ಸಮಾಜಮುಖಿ ಆಗಲಿ. ಇದು ನನ್ನೂರು, ನನ್ನ ಗ್ರಾಮ, ನನ್ನವರು ಅಂತಕ್ಕಂಥ ಭಾವನೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಭಾರತೀಯ ನಗರದ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸುಧಮ್ಮನವರಿಗೆ ನಮ್ಮ ಮಣಿಗೆರೆ ಗ್ರಾಮಸ್ಥರಿಂದ ಒಂದು ಪ್ರೀತಿಪೂರ್ವಕ ಸನ್ಮಾನ. ಹೊಡಿರವ, ಒಂದು ಚಪ್ಪಾಳೆ ಹೊಡಿರವ. ಹೊಡಿರಿ ಚಪ್ಪಾಳೆ. ಧನ್ಯವಾದಗಳು. ಸನ್ಮಾನ ಸ್ವೀಕಾರ ಮಾಡಿದಂಥ ಸುಧಮ್ಮನವರಿಗೆ, ಸನ್ಮಾನಿಸಿದಂಥ ಎಲ್ಲ ಗ್ರಾಮಸ್ಥರಿಗೆ, ಗ್ರಾಮದ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ.